ಈ ಒಂದು ವಿದ್ಯುತ್ ಸಂಘದ್ದು ಅಲ್ಲಂತೂ ನಿಶ್ಚಿತವಾಗಿ ಇಲೆಕ್ಷನ್ ಆಗುವುದೇನ. ಆ ಇಲೆಕ್ಷನ್ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಅಲ್ಲೇ ಕತ್ತಿಯವ್ರ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡೋರು. ಈಗಾಗಲೇ ಅಲ್ಲಿ ಹುಕ್ಕೇರಿಯಲ್ಲಿದ್ದಂಥ ನಮ್ಮ ಜಾರಕಿಹೊಳಿಯವರ ಫಾಲೋವರ್ಸು ಇಲ್ಲ ನಾವು ಪೊಲೀಸ್ ಸ್ಟೇಷನ್ದಲ್ಲಿ ನೋಡ್ರಿ ಮಾಡಿರಿ ಅನ್ನೋದು ಅವ್ರು ಭಯವನ್ನು ತೊಡ್ಕೊಳ್ತಾ ಇದ್ದಾರೆ. ಸದ್ಯ ಈಗ ನಾವು ಕೇಳಿದ್ವಿ ಅದಲ್ಲ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಸತೀಶ್ ಅವರು ಸದ್ಯ ಇಲ್ಲ ಭಯ ಪಡುವಂಥದ್ದು ಏನಿಲ್ಲ ಅಂತ ಅವ್ರು ಭರವಸೆ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಮಾಡೋದಕ್ಕೂ ಮುಂದಾಗಿದ್ದಾರೆ. ಹೀಗಾಗಿ ಆ ಇಲೆಕ್ಷನ್ ಭಾಳ ಮಹತ್ವದ. DCC ಬ್ಯಾಂಕ್ ಅಂತ ಪೂರ್ವಲ್ಲ, ಇದು ಇಲೆಕ್ಷನ್ ರಿಸಲ್ಟು ಆಗಿರ್ತದೆ. ಈ ಒಂದು ಸಂದರ್ಭದಲ್ಲಿ ಯಾರು ಗೆಲ್ತಾರೋ, ಈಗ ನಾವು ಹಿಂದಿನ ಎಪಿಸೋಡಲ್ಲಿ ಮಾತನ್ನು ಹೇಳಿದ್ವಿ, ಅವ್ರು ಪ್ರಬಲರಾಗ್ತಾರೆ. ಇದೆಲ್ಲನೂ ನೋಡ್ಕೊಂಡನ ನಮ್ಮ ಲಕ್ಷ್ಮಣ ಸವದಿಯವರು ಇನ್ನೂ ಕಣ ತಯಾರಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ತಮ್ಮ ದಾಳವನ್ನು ನಂತರದಲ್ಲಿ ಯೂಸ್ ಮಾಡಬಹುದು ಅನ್ನೋ ತರ್ಕನೂ ಇಲ್ಲದ. ಆದರೂ ಸಹಿತ ಅವರನ್ನು ನಂಬಿದಂಗೆ ನಮ್ಮ ಜಾರಕಿಹೊಳಿ ಬದಲಿಸಲು ಅವ್ರ ಪರವಾಗಿ ಮಾತಾಡ್ತಾ ನಡೆದಿದೆ. ಇದು ರಾಜಕೀಯ, ಅದ್ರ ಬಗ್ಗೆ ಅಂತ ಎಲ್ಲ ಮಾತಿಲ್ಲ. ಇನ್ನು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಬಹಳ ಮುಖ್ಯವಾಗಿ ಈ DCC ಬ್ಯಾಂಕಿನ ಒಳಮರ್ಮ ಏನದನೋ ಇರಲಿ, ಜೊತೆಗೆ ಈ ನಮ್ಮ ವಿಶೇಷವಾಗಿ ಇತ್ತೀಚೆಗೆ ಒಂದಿಷ್ಟು ರೈತರ ಪರವಾಗಿ ನಮ್ಮ ಈರಣ್ಣ ಕಡಾಡಿಯವರು ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಅವ್ರ ಮಾತು ಸರಿನೂ ಅಲ್ಲ. ಈರಣ್ಣ ಕಡಾಡಿ ಅವರು ಇಲ್ಲ, ನೀವು ಮತ ಹಾಕುವಂಥ ರೈತರು ಈಗ ಎಚ್ಚರಿಕೆಯಿಂದ ಮತ ಹಾಕಿರಿ, ಯಾವುದಕ್ಕೂ ಬಲಿ ಆಗಬೇಡ್ರಿ ಅಂತೇಳಿ. ಯಾವುದೇ ಆಮಿಷಗಳಿಗೆ ಬಲಿ ಆಗಬೇಡ್ರಿ, ಉಡದಾಗಿನ ಹಾಕಿಸ್ಕೊಳಕ್ಕೆ ಹೋಗ್ಬಾರ್ದು ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಹೌದು, ಇದು ಆಗಬಾರ್ದು. ಯಾಕಂದ್ರೆ ನಿಮ್ಗೆ ಹರಿಸಿದವ್ರು ಹಾಕ್ರಿ, ನೀವು ಯಾರು ಹಾಕ್ತೀರಿ ಹಾಕಿರಿ, ಆ ಪ್ರಶ್ನೆ ಇಲ್ಲ. ಮತದಾನ ಮಾಡೋ ಒಂದು ಮಾತ್ರ ಪ್ರಜ್ಞೆಯಿಂದ ಮತ ಆಗಲಿ. ಯಾಕಂದ್ರೆ ಇನ್ನೊಂದು ಸೂಕ್ಷ್ಮವಾದ ಮಾತಾಡಿದ್ರು ಅವರು. ನಾವು ಈ ಹಿನ್ನೆಲೆಯಲ್ಲಿ ಈ ಒಂದು ಎಪಿಸೋಡು ಮಾಡಿದ್ದೀವಿ. ಇದು ವಾಣಿಜ್ಯಗಳಿಗೆ ಇನ್ನೊಂದಕ್ಕೆ ಲೋನ್ ಕೊಡೋದಕ್ಕಾಗಿ ನಮ್ಮ DCC ಬ್ಯಾಂಕ್ ಉಪಯೋಗ ಮಾಡೋಕ್ಕಿಂತಲೂ ರೈತರಿಗೆ ಅನುಕೂಲ ಆಗುವಂಗೆ